ಏನ ಹುಡುಗಿ ನೋಡಕ್ ಹೋಗಿದ್ರಲ್ಲ ಹೆಂಗ ಅನಿಸ್ತ? ನನಗಿಂತ ಅವನಿಗೆ ಕೇಳ್ರಿ ಹೆಂಗೆ ಅನಿಸ್ತಂತೆ. ಅಪ್ಪ ನನಗೇನ ಇಷ್ಟ ಆದ್ಲಪ್ಪ. ಮುಂದುವರಿಬೋದು ಅಂತ ಅನಿಸ್ತೈತಿ. ಆದ್ರೆ ಅವಾಗ ಯಾಕೆ ಮನ್ಸಿಗೆ ಬಂದಂಗಿಲ್ಲ. ಹೌದಾ? ಹೌದನ್ಲೇ? ಯಾಕೆ ಮನ್ಸಿಗೆ ಬಂದಿಲ್ಲ? ಯಾಕೋ ಅಷ್ಟಿಲ್ರಿ. ಯಾಕಂದ್ರೆ ಹುಡುಗಿ ಭಾಳ ಒಂಥರ ಮಾಡ್ರನ್ ಅನ್ನೋದೇ ಗೊತ್ತಿಲ್ಲನ ಅಂತ ಅನಿಸ್ತಪ್ಪ ನನಗಂತೂ. ಯಾಕ ಖರೇನ ಏನು ಅಡುಗುಲ ಅಜ್ಜಿ ಇದ್ದಂಗೆ ಐತಿ. ಅವ್ರ ಅಜ್ಜಿ ಸೀರೆ ಉಟ್ಕೊಂಡಿರ್ಬೋದು ಅವಳು. ನನಗೆ ಯಾಕೆ ಹಂಗೆ ಅನ್ನಿಸ್ತೈತಿ. ಹೌದಾ? ಅದು ಅಲ್ಲದೆ ನನ್ನ ಫ್ರೆಂಡ್ ಬೀಗ್ತಿ, ನನ್ನ ಫ್ರೆಂಡ್ ಅದಾಳಲ್ರಿ ಆಕಿ ಬೀಗ್ತಿ ಮನೆಯಿಂದನೇ ಇವ್ರ ಮನೆಗೆ ಅವ್ರ ಮನೆಯಿಂದನೇ ಹುಡುಗಿ ನಮ್ಮ ಫ್ರೆಂಡ್ ಬೀಗ್ತಿ ಮನೆಗೆ ತೊಗೊಂಡಿರೋದು. ಹಾಂ, ಅವರು ಮನ್ಯಾಗ ಹೇಳಿದ ಪ್ರಕಾರ ಆ ಕಮಲವ್ ಅನ್ನೋದು ಹೇಳಿದ್ರಲ್ಲ, ಮದುವೆ ಆದಾಗಿಂದ ಅವು ಹುಡುಗಿ ಮನೆದೆಲ್ಲ ಖರ್ಚು ಇವ್ರ ಮೇಲೆ ಬಿದ್ದತ್ತಂತೆ. ಪ್ರತಿಯೊಂದು ಹಾಸ್ಪಿಟಲೈಸ್ ಆದ್ರೂ ಅವ್ರಿಗೆ ತೋರಿಸ್ಕೊಳಕ್ಕೆ ದುಡ್ಡಿರಲ್ಲಂತ. ಆ ರೀತಿ ಅಂತ ಅವ್ರದ್ದು ಖರ್ಚು ಇವರೇ ನೋಡ್ಕೊಂಡಾರಂತ. ಈಗ ನಾಳೆ ಮದುವೆ ಆದಮೇಲೆ ನೀವು ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಿಲ್ಲ ಅವಕ್ಕೆ. ನನಗ್ಯಾಕ ಹೆಂಗಪ್ಪ ಏನು ಮಾಡೋದು ಅಂತ ಗೊತ್ತಾಗೋಲ್ತು. ಹೌದಾ? ಹಿಂಗೆಲ್ಲ ಐತಿ ಅಂದರೆ ಬೇಡ ಅಲ್ಲ? ಹುಡುಗಿನ ಅದೇ ಭಾಳ ಮಾಡ್ರನ್ ಇಲ್ರಿ. ಬೇಡ ಬಿಡು ಹಂಗಾರೆ. ಆಮೇಲೆ 4 ಮಂದ್ಯಾಗ ಹೋಗಿ ಪರಿಚಯ ಮಾಡ್ಸೋಕ್ಕೂ ಆಗೋದೇ ಇಲ್ಲಪ್ಪ. ಹಂಗದಾಳ ನಮ್ಮ ದೊಡ್ಡ ಸೊಸಿ. ಹೆಂಗದಾಳ ನೀವೇ ನೋಡ್ತೀರಿ. ಅಷ್ಟು ನೋಡಕ್ಕೆ ಹೆಂಗದಾಳಕಿ. ಹೌದು. ದೊಡ್ಡ ಸೊಸಿ ಹೆಂಗದಾಳ. ಈಕಿನ್ನ ಇಂತಕಿನ್ ತೊಗೊಂಡ್ಬಿಟ್ರೆ ಹೆಂಗೆ ಹೇಳ್ರಿ. ಅಪ್ಪ ಆಕಿ ಕಾಲೇಜ್ ಲೆಕ್ಚರ್ ಅದಾಳಪ್ಪ. ಏನೋ ಚಲೋ ಅಂತ ಅನ್ನಿಸ್ತಪ್ಪ. ಮತ್ತು ನಿಮ್ಮವ್ ಬೇಡ ಬೇಡ ಅಂತಾಳಲ್ಲಪ್ಪ. ಬಿಡು ಹೋಗ್ಲಿ, ಬೇಡ. ನಾ ಬೇಡ ಅಂದ್ಮೇಲೆ ಮುಗೀತು ಮತ್ತೇನ. ಬೇಡಪ್ಪ ಏನ. ಸಂಜಿಕ್ರಿ ಮೇಳ ಸಂಘದ್ದು ಇದು ಐತಿ ಮೀಟಿಂಗು. ನಾ ಹೋಗಿ ಬರ್ತೇನೆ. ಯಾಕೆ ಮಗನೇ? ಇಷ್ಟ ಆಗಿದ್ಲನ? ಹ್ಞೂ ಅಪ್ಪ, ನನಗೇನ ಸಿಂಪ್ಲಿ ಸೂಪರ್ ಅಂತ ಅನ್ನಿಸ್ತಪ್ಪ. ಸಿಂಪಲ್ ಆಗಿರೋಕೆ ಇಷ್ಟ ನಂಗೆ. ಅವ್ವ ಮಾಡ್ರನ್ನು ಫ್ಯಾಷನ್ನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾಳೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲಪ್ಪ. ಹೌದಾ? ನನಗೇನು ಇಷ್ಟ ಆಕೈತೆ ಅಂತ ಮಾಡಿಯಾ? ನಿಮ್ಮ ಅತ್ತಿಗೆ ಮನೆ ಅವತಾರ ನೋಡೋಕ್ಕಾಗಂಗಿಲ್ಲ. ಏನು ಮಾಡ್ಬೇಕು? ನೆಟ್ಗೊಂದು ಚರಿಗೆ ನೀರು ತಂದು ಕೈಯಾಗ ಕೊಡೋಂಗಿಲ್ಲ. ಫ್ಯಾಷನ್ ಮಾಡ್ಕೊತ ಅಡ್ಡಾಡಿದ್ರೆ ಎದಕ್ಕೆ ಬಂತದು? ಏನು ಮಾಡೋಕ್ಕಾಗಲ್ಲ. ನನ್ನ ಹೆಂಡ್ತಿಗೆ ಈಗ ಇನ್ನೊಂದು ಅಂಥದ್ದು ತಂದು ಜೋಡಿಸ್ತಾಳೆ ಏನೋ. ನಾ ಅಂತೀನಿ, ನಿಮ್ಮ ಅವನಿದ್ರಿಗೆ ಹೇಳಬೇಡ. ನೀನು ಅದೇ ಹುಡುಗಿನೇ ಮದುವೆ ಮಾಡ್ಕೊ. ಏನು 1-2 ಸಲ ಭೇಟಿಯಾಗ ಫೋನ್ ನಂಬರ್ ಕೊಟ್ಟು ಹೋದಲ್ಲ? ಹಾಂ ಕೊಟ್ಟೇನಪ್ಪ. ಫೋನ್ ಹಚ್ಚಿ ಮಾತಾಡಲ್ಲ, ಅದಕ್ಕೇನಂತ? ಫೋನ್ ಹಚ್ಚಿ ಮಾತಾಡ್ಕೊ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊರಿ. ಅದೇನಂತಾರೆ, ವಯಸ್ಸಿಗೆ ಬಂದಮೇಲೆ ಮಕ್ಕಳನ್ನ ದೋಸ್ತರ ಗತೆ ಕಾಣ್ಬೇಕಂತ. ನಾ ಅಂತರ ಹಂಗೆ ಅನ್ಕೊಳಮ್ಮ. ನೀನು ಫೋನ್ ಹಚ್ಚಿ ಮಾತಾಡ. ಏನು ಸರಿಯಪ್ಪ? ಈಗ ಫೋನ್ ಮಾಡಲಿ? ಅದಕ್ಕೇನು 3 ತಾಗಳಿಗೆ ಕೇಳಿಸ್ತೀಯ ಮತ್ತೆ? ಹೋಗು ಹಚ್ಚಿ ಮಾತಾಡೋಗು. ಗನೇ ನಿಮ್ಮ ಅವನ ಹತ್ರ ನಾನು ಹೇಳೇನಿ ಅಂತ ಹೇಳಬೇಡ. ಏನು ಈಗ ಸದ್ಯಕ್ಕೆ ಉಸಲೇ ಹೊಡಿಬೇಡ. ಸರಿಯಪ್ಪ. ಒಂದರ ಚಂದನ ಹುಡುಗಿ ಮನೆಗೆ ಬರಲಿ. ಏನು ಪ್ಯಾಷನ್ನು, ಏನು ಪ್ಯಾಂಟು, ಏನು ಹಿಂಗ್ಯೋ. ಮಾವ ಏನು ವೇದ? ಏನಿಲ್ಲ, ಅತ್ತಿಯವರಿಗೇನ ಹುಡುಗಿ ಹಿಡಿಸ್ಲಿಲ್ಲ ಅಂತಲ್ಲ. ಹಾಂ ಮಾವ, ನನ್ನ ಫ್ರೆಂಡ್ ತಂಗಿ ಒಬ್ಳದಾಳ, ಮಸ್ತದಾಳ, ಸೂಪರ್ ಆಗದಾಳ. ಆಕಿನ್ನ ನಮ್ಮ ಇವನಿಗೆ ಕೊಟ್ರೆ ಹೆಂಗಾಗ್ಬೋದು ಅಲ್ಲ? ನನ್ಗೆ ಯಾಕೆ ಅದೇ ಸರಿ ಅನಿಸ್ತೈತಿ. ಅತ್ತಿಯವ್ರ ಕಡೆ ಹೇಳ್ತೇನೆ ಇದನ್ನ. ಅಲ್ಲ ಈಗ ಬೇಡ ಬಿಡವ ಮದುವೆ. ಹಂಗಂದ್ರೆ ಹೆಂಗೆ ಮಾವ? ಇರ್ಲಿ, ಈಗ ಬೇಡ ಅಂದ್ರೆ ಏನು ಬೇಕಾದ್ರೆ 1 ವರ್ಷ ಫಿಕ್ಸ್ ಆಗಿ ಆಮೇಲೆ ಬಿಡೋಣಂತೆ. ಅದಕ್ಕೇನಾಗದೈತಿ ಅಲ್ಲ? ನಾನು ನಾಳೆನೇ ಅವಳ ಹತ್ರ ಮಾತಾಡಿ ಆಮೇಲೆ ಅತ್ತಿಯವ್ರಿಗೆ ಹೇಳ್ತೀನಿ. ಒಂದು ಸ್ವಲ್ಪ ಟೀ ಮಾಡ್ಕೊಂಬರ್ವಾ? ಸರಿ ಮಾವ. ಜಾನ್ಕಮ್ಮ, ಮಾವರ್ಗೊಂದು ದೊಡ್ಡ ಟೀ ಅಂತೆ ನೋಡ. ನಾ ಈಗ ಹೇಳಿದ್ರೆ ನಾಯಿ ಬಾಲಕ್ಕೆ ಕೇಳ್ತಾನೆ ನಂಗೆ. ನಾನು ಈಕಿಗೆ ಹೇಳಿದ್ರೆ ಈಕೆ ಅಕ್ಕಿಗೆ ಹೇಳಿಲ್ಲ. ಅತ್ತಿ ಮಾವು ಒಂದು ಬಟ್ಟೆ ಚಹಾ ಮಾಡಿಕೊಡಲ್ಲ. ಇವೆಲ್ಲ ಸುಸ್ತ್ಯಾರು. ಏನು ಮಾಡ್ಬೇಕು? ಅಲ್ಲ, ಅವರು ಹೆಣ್ಣು ನೋಡಿ ಹೋಗಿ ನಿನ್ನೆ ಹೋಗ್ಯಾರ. ಈ ಹೊತ್ತಿನ ಮಟನ ಏನು ಸುದ್ದಿನೇ ಇಲ್ಲಲ್ಲ. ಬರ್ತಾರ ಬಿಡ್ತಾರ ಏನು ಸುದ್ದಿ ಇಲ್ಲಪ್ಪ ಅಲ್ಲ? ಅಯ್ಯೋ ನಮ್ಮವ್ವ, ಹೋಗ್ಲಿ ಬಿಡವ್ವ. ಬರ್ತಾರೋ ಬಿಡ್ತಾರೋ ಏನು, ಅಕಸ್ಮಾತ್ ಇಷ್ಟ ಆದ್ರೆ ಹೇಳ್ತಾರೆ, ಇಷ್ಟ ಆಗಿಲ್ಲ ಬಿಡ್ತಾರೆ ಅಷ್ಟೇ. ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೊಂತಿ? ಅಯ್ಯೋ ಮತ್ತೆ ಯಾವ್ದಾರ ಬೇರೆ. ಈಗಂತೂ ಹೆಣ್ಮಕ್ಳಿಗೆ ಸರ್ಚಿಂಗು ಹುಡುಕ್ತಾ ಇರ್ತಾರೆ. ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳ ಅಂತೇಳಿ. ಅದ್ರಾಗ ಹಿಂಗೆ ಸಿಕ್ಕಾಗಿ ಬಿಡ್ತಾರಂತ ಮಾಡಿಯೇನ? ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಏನಪ್ಪ ಮಾಡ್ಕೋತಾರ ಇಲ್ಲ, ಒಪ್ಕೋತಾರ ಇಲ್ಲ ಅಂತೇಳಿ ಅಲ್ಲ. ಆದರೆ ಇದು ಸಂಬಂಧ ಚಲೋ ಇತ್ತ ಏನು, ಅವ್ರೇನು ಹೇಳಲೇ ಇಲ್ಲ ಅಂತ. ಫೋನ್ ಬರತ್ತಲ್ಲಪ್ಪ. ಇದ್ಯಾವ್ದಿದು ಹೊಸ ನಂಬರ್? ಲಕ್ಷ್ಮೀ, ನಿನ್ನ ಫೋನಿಗೆ ಫೋನ್ ಬರಾಕತ್ತೈತಿ. ಯಾರಂತೇಳಿ? ಹಲೋ ಹಲೋ ಲಕ್ಷ್ಮಿ ಅವರ? ಇಲ್ಲ, ನಾನು ಅವ್ರ ಅಕ್ರಿ ಪಾರ್ವತಿ ಮಾತಾಡೋದು. ಸರ್ ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಪಾರ್ವತಿ ಅವರೇ, ತರುಣ್ ಮಾತಾಡೋದು. ಓ ತರುಣ್ ನೀವಾ? 1 ನಿಮಿಷ, ಲಕ್ಷ್ಮಿ ಕೊಡ್ತೀನಿ ಫೋನ್. ಲಕ್ಷ್ಮೀ, ಏನಕ್ಕ? ತರುಣ್ ಫೋನ್ ಮಾಡ್ಯಾರ ನೋಡಿ, ಹಿಡಿ. ಹಲೋ, ನೋಡ್ದೇನ್ ಬೇ?
ಆ ಹುಡುಗ ಫೋನ್ ಮಾಡೈತಿ. ಹೌದಲ್ಲ, ಆ ಹುಡುಗ ಫೋನ್ ಮಾಡೈತಿ. ಅಲ್ಲ, ಇಷ್ಟ ಐತಿ ಅಂತ ಹೇಳಕಚ್ಚಾನು, ಏನು ನಮಗೆ ಬ್ಯಾಡ್ ತಗೋರಿ ಅಂತ ಹೇಳಕಚ್ಚಾನು. ವಾ, ಒಂದು ಸಣ್ಣ ಕಾಮನ್ ಸೆನ್ಸ್. ಇಷ್ಟ ಐತಿ ಅಂದಿದ್ದಕ್ಕೆ ಹುಡುಗ ಫೋನ್ ಮಾಡೋಣ, ಇಷ್ಟ ಇಲ್ಲ ಅಂದಿದ್ರೆ ಅವರವ್ವರ ಫೋನ್ ಮಾಡ್ತಿದ್ಲ. ಅವರವ್ವ ಫೋನ್ ಅದು ಡೈರೆಕ್ಟ್ ನಮಗೆ ಮಾಡ್ತಿದ್ದಿಲ್ಲ, ಅಲ್ಲಿ ಮೆಸೇಜ್ ಮಾಡಿ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ನಮ್ಮ ಅತ್ತೆಯಿಂದ ನಮಗೆ ವಿಚಾರ ಗೊತ್ತಾಕಿತ್ತೋ ಏನೋ. ನೀ ಹೇಳೋದು ಬರೋಬ್ಬರಿನೇ ಐತಿ. ಹೆಂಗೆ ದೇವ್ರದಿಂದ ಹುಡುಗ ಮಾತ್ರ ಚಲೋ ಅದಾನ, ಮದುವೆ ಒಂದು ಶಾಸ್ತ್ರೋಕ್ತವಾಗಿ ಆತಂದ್ರೆ ಖುಷಿ ಆತ. ಆಮೇಲೆ ಅದು ನಿನ್ನ ಹತ್ರ ಒಂದು ವಿಚಾರ ಹೇಳ್ಬೇಕಿತ್ತು. ಏನಿಲ್ಲ, ಇವರು ಒಂದು 3 ತಿಂಗಳು ಆಗಾಕ ಬರ್ತೈತಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದ್ರೆ ಅತ್ತಿಯವ್ರಿಗೆ ಹೇಳು ಕಳಿಸಂತೇಳಿ ನಾ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೆ. ದೇವ್ರೆ, ಏನು ಅವಸರ ಅದ ಅಂತದ? ಇನ್ನು ಈ ಕಾಸುಗಳದ, ಇನ್ನು ಕಾಸುಗಳಾಕತ್ತಿ ಒಂದು 2 ತಿಂಗಳ ಎಲ್ಲಾಟಗ ಸುಮ್ ಕುಂದ್ರು ಬೇಡ. ಈ ಕಳ್ಸಂಗಿಲ್ಲ ಅಂತ ನಮ್ಮವು ಏನಿದ್ರು 5 ತಿಂಗಳಿಗೆ ಅಂತ ಹೇಳಿ 6 ತಿಂಗಳು ಯಾಕದಂತ ಇರ್ಬೇಕು ಅಂತ ನಿಮ್ಮ ಕಾಟಕ್ಕೆ ಈಗ ಒಂದು 5 ತಿಂಗಳು ಅನ್ಬೇಕಷ್ಟ. ನಾನು 5 ತಿಂಗಳ ಮಟ್ಟ ಸುಮ್ಮನೆ ಇರ್ಬೇಕಂತ ನಮ್ಮವು ಕಳ್ಸಲ್ಲ ಅಂತ ಹೇಳಿ. ಏನು ಅವಸರ ಐತಿ ಹೇಳಿ? ಅಲ್ಲರ ಏನು ಬಿಡಪ್ಪ, ಮಾಡಾರ ಮಟ್ಟಾರ ಇಲ್ಲ ಅನ್ನಂಗಿಲ್ಲ, ಆಳು ಕಾಳು ಬರ್ತಾವೆ, ಮತ್ತೇನು ಚಿಂತಿ? ಏನಿಲ್ಲ, ಇವರಿಗೆ ಯಾಕ ಮಕ್ಕಳು ಭಾಳ ನೆನಪಾಗತ್ತಂತ ನೋಡ್ಬೇಕು ಅನ್ನಿಸ್ತೈತೆ. ಹೊಳ ಅಲ್ಲಿಗೆ ಬರೋಕ್ಕಾಗಲ್ಲ, ನೀನೇ ಬಾ ಅಂತ ಅಂದ್ರು. ಬೇಡ ಬೇಡ, 5 ತಿಂಗಳ ಮಟ್ಟ ಆಗಲ್ಲ ಅಂತ ಹೇಳಷ್ಟೇ. ಎದ್ದು ಬಂದು ಏನು ಆ ಕೂಸುಗಳಿಗೆಲ್ಲ ಒಂದಿಷ್ಟು ಮೈ ಒರೆಸಿ ಬೇರೆ ಹಿಂಗೆ ಯಾಕೆ ಏನು ಹುಚ್ಚರಂಗ ತಿಳಿದಿದ್ದೆ ಮಾಡ್ತಾವ. ಹಬ್ಬ, ಈಗ ಒಂಚೂರು ನಿಟ್ಟುಸ್ರು ಬಿಡಂಗ ಆತ್ ನೋಡಿ. ಬಂಗಾರ ಸೂಜಿ ಅಂತೇಳಿ ಕಣ್ಣ ಚುಚ್ಕೊಳಕತ್ತಿನ್ಲ ಅರವಿಂದ. ಯಪ್ಪ, ನಿಮ್ಮ ಅಪ್ಪಗಂತರೂ ಎಳ್ಳು ಕಾಳು ಬುದ್ಧಿಲ್ಲಪ್ಪ. ಯಪ್ಪ, ಒಂದು ಸಣ್ಣದ ಮನ್ಯಾಗ ಏನಾಗಂಗಿಲ್ಲ, ಅಕ್ಕಗೆ ಹೇಳು, ಅಕ್ಕಗೆ ಫೋನ್ ಹಚ್ಚು, ಅಕ್ಕನ ಕರ್ಸು. ಅಯ್ಯೋ ದೇವ್ರೆ, ಬಂದ್ರನ 2 ದಿನ ಇದ್ರನ ಹೋದ್ರನ ಅನ್ನಂಗೆ ಇಲ್ಲ ಹೆಣ್ಮಗಳು. ತಿಂಗಳ ವಾರ ವರ್ಷ ಆದ್ರೂ ಏನು ಈ ಮನೆ ಅತ್ತೆನ ಅನ್ನಂಗೆ ಇಲ್ಲೇ ಉಳ್ಕೊಂಡ್ಬಿಡ್ತಾರತ್ತ. ಅಪ್ಪ ದೇವ್ರೆ, ಈಗ ಬೇಜಾರು ಮಾಡ್ಕೊಂಡು ಹೋಗ್ಯಾರ. 4 ದಿನ ತಡಿ ನೀನು ಶ್ರೀಕಂತ. ಯಾಕೆ ಕೆಟ್ಟ ಕನಸು ಬಿದ್ದಂಗೆ ಆತಪ್ಪ, ನೋಡ್ಬೇಕು ಅನಿಸ್ಬಿಡ್ತು, ಅದಕ್ಕೆ ಓಡಿ ಬಂದ್ಬಿಟ್ನಿ. ಅಪ್ಪ, ಸಮಾಧಾನನ ಆಗಲಿಲ್ಲ ಅನ್ನೋದು. ಏನು ಮಾಡ್ತಿ? ದೇವ್ರೆ, ನನಗಂತರೂ ಇಂಥ ಸಿಟ್ಟು ಬರ್ತೈತಿ. ಆ ಬಂದವ್ರ ಮುಂದೆ ಮರ್ಯಾದೆ ತೆಗೋದು ಭಾಳ ತಕ್ಕಿದ್ದಿಲ್ಲ. ಸುಮ್ಮನೆ ಒಂಥರ ಅವ್ರಿದ್ರಿಗೆ ಅಸಹ್ಯ ಒಂಥರ ಅನಿಸ್ತದ. ಯಾಕಂದ್ರೆ ನಾ ಮತ್ತೆ ಅವ್ರಿಗೇನು ಅನ್ನೋದು, ನಾ ಇವ್ರಿಗೆ ಮನ್ಯಾಗ ಇವ್ರಿಗೇನು ತಾಳತಂತಿ ಏನೂ ಇಲ್ಲನ, ಇವ್ರಿಗೆ ಅಂತ ಅನ್ನಿಸ್ಬಾರ್ದು, ಹೋಗೈತಿ. ಅನ್ನಿಸ್ಬಾರ್ದು ಅನ್ನೋಕ್ಕೇನು ಅನಿಸ್ಯಾತ, ಆದ್ರೆ ಮತ್ತೊಟ್ಟು ನಾವು ಅದನ್ನೇ ಕರೆ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದ್ದಿದ್ದು. ನಿಂಗೆ ಇನ್ನೊಂದು ಮಾತು ಕೇಳ್ಬೇಕಿತ್ತು. ಏನ್ಲ? ಅದು ಏನಿಲ್ಲ, ಒಂದು 3 ತಿಂಗಳಿಗೆ ಪಾರ್ವತಿನ ಕರೆಸ್ಬಿಡ ನನ್ಬೇ. ಬಾಣ್ತೀರ ಒಂದು 5-6 ತಿಂಗಳಾರ ಇರ್ಬೇಕಲ್ಲ. ಅಲ್ವಾ, ಇಲ್ಲೇನೇನು ಕೆಲಸ ಮಾಡಕ್ಕೆ ಹಚ್ಚಲ್ಲ. ಕೆಲಸ ಮಾಡಕ್ಕೆ ಹಚ್ಚಲ್ಲ, ಆದ್ರೆ ಜಾಪಾನ್ ಆಗ್ಬೇಕು, ಕುಂತಲ್ಲೇ ಕುಂದಿರ್ಬೇಕು. ಇಲ್ಲಿ ಬಂದ್ರೆ ಹಂಗೆ ಆಗಂಗಿಲ್ಲ. ನಾವು ಎಷ್ಟೇ ಮಾಡಬೇಡ ಅಂದ್ರೂ ಅದು ಗಂಡನ ಮನೆ ಅನ್ನೋದು ಒಂದು ಹೆಣ್ಮಕ್ಳಿಗೆ ಒಳಗಿರ್ತೈತೆ ನೋಡೋದು, ಒಂಥರ ಕುಂದಿರ್ಸ್ಬಿಡಲ್ಲ. ಆ ತಾಯಿ ಮನ್ಯಾಗ ಇದ್ದಷ್ಟು ಆರಾಮಾಗಿ, ಇದ್ದಷ್ಟು ನೆಮ್ಮದಿಯಾಗಿ, ಈಗ ತಾಯಿ ಏನಾರು ಮಾಡ್ತಿದ್ರು ನೋಡ್ಕೊಂಡು ಆರಾಮಿರ್ತೀವಿ ಒಂಥರ. ಯಾಕಂದ್ರೆ ನನ್ನ ಮನೆ, ನಮ್ಮವ್ವ ನಮ್ಮಪ್ಪ ಅನ್ನೋದೊಂದು ಕಂಫರ್ಟಬಲ್ ಇರ್ತೈತಿ. ಅದು ಗಂಡನ ಮನೆ ಸಿಗೋದಿಲ್ಲ. ಎಷ್ಟು ನಾನು ಹೋಗ್ಲಿ ಬಿಡು ಪಾರ್ವತಿ ಆರಾಮ್ ಕುಂದ್ರು ಅಂದ್ರೂ ಆಕಿ ಕೈ ಕುಂದ್ರಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕು ಗಂಡು ಮಕ್ಕಳಾದವರು. ಏನು ನೀವೇನಪ್ಪ ಇಲ್ಲೇ ಹುಟ್ಟಿ ಬೆಳೆದಿರ್ತೀರಿ, ಇಲ್ಲೇ ಇರ್ತೀರಿ, ಏನು ನಿಮಗೆ ಇದೇ ಮನೆ, ನೀವು ಹೆಂಗಿದ್ರು ನಡಿತೈತಿ. ಅದಕ್ಕೆ ನೀವು ಅತ್ತಿ ಮನೆಗೆ ಹೋದಾಗೂ ಆರಾಮಾಗಿ ಇರ್ತೀರಲ್ಲೇ, ಆರಾಮ್ ಬಿಂದಾಸಾಗಿರ್ತೀರಿ. ಅದು ಪಾಪ ಹೆಣ್ಮಕ್ಳಿಗೆ ಹಂಗಿರಂಗಿಲ್ಲ. ಅದಕ್ಕೆ ಬೇಡ, ಇರ್ತಾಳ ಇರ್ಲಲ್ಲ. ನೀವು ಎಟ್ಟುದ ಮಾತಾಡಿದ್ವಿ, ಅದು ಹೋಗ್ಲಿ. ಈಗ ಏನು ಮಾಡೋದು ಮತ್ತೀಗ? ಏನು ಅವಸರ ಐತಿ? ಇಟ್ಟಿದ್ದ ಅರಿವಿ ಸಿಗುವಲ್ವ? ನನಗೆ ಇಸ್ತ್ರಿ ಆಗುವಲ್ವ ಅರಿವಿ ಚಂದಾಗಿ? ಎಲ್ಲ ಹೋಗಲ್ಲೇ ಡ್ರೈ ಕ್ಲೀನಿಂಗ್ ಅಲ್ಲೇ ವಾಷಿಂಗ್ ಇಸ್ತ್ರಿ ಕಡೆ ಎಲ್ಲ ಕೊಟ್ಟು ಬರ್ಬೇಕು, ನೆನಪು ಮಾಡಿ ತೊಗೊಂಬರ್ಬೇಕಂದ್ರೆ ಆಗೋವಲ್ದು. ಆಫೀಸ್ಗೆ ಹೋಗ್ಕೊಂಡು ಹೋಗೋ ಅರಿವಿ ಯಾವುದು ಕರೆಕ್ಟಾಗಿ ಇಸ್ತ್ರಿನೇ ಇರಂಗಿಲ್ಲ. ಭಾಳ ಪ್ರಾಬ್ಲಮ್ ಆಗೈತ್ವಿ. ಅದೇನು ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗೋದ್ನಾಗ ಅಲ್ಲೇ ಐತಿ ಇಸ್ತ್ರಿ ಅಂಗಡಿ, ಕೊಟ್ಟು ಹೋಗ್ಬೋದು, ಬರ್ತಾ ತೊಗೊಂಬಂದ್ಬಿಡ್ಬೋದು. ಅಷ್ಟು ಮಾಡ. ಅದು ಹುಡುಗರ ಮೇಲೆ ಯಾಕೆ ನೆನಪಕತ್ವಿ ಆತಾಗ ಮನೆಗೆ ಬರ್ತೇನಲ್ಲ, ಬ್ಯಾಸ್ರ ಅನ್ಸುತ್ತೆ. ಆ ಹುಡುಗರು ಆಡ್ಕೊಂತ ನೋಡ್ಕೊಂತ ಅವ್ರ ಕಡೆ ಇರ್ಬೇಕು ಅನಿಸ್ತತಿ. ಏನು ಮಾಡ್ಬೇಕು ವ್ಯವ? ಹುಡುಗರು ನೆನಪಾತ ಇಲ್ಲ ಹುಡುಗರು ಅವು ನೆನಪಾದ್ಲ? ಲೇ ಅಶ್ವಿನಿ, ನಿನ್ನ ಗಿಲೋಡಿಲೆ, ನಿನ್ಗೂ ಮದ್ವೆ ಆಕತಿ. ನಿನ್ ಗಂಡನ ಅಲ್ಲಿ ಕಳಿಸ್, ನೀನು ಇಲ್ಲಿ ಇಟ್ಕೋತೀನಿ. ನೋಡವ, ಇದ್ದಿದ್ದು ಹೇಳಿದ್ದಕ್ಕೆ ಹೆಂಗಂತಾನ ಯಪ್ಪ, ನಾನಂತರೂ ಕಳ್ಸಂತ ಹೇಳಂಗಿಲ್ಲಪ್ಪ. ಯಾಕಂದ್ರೆ ಅದು ಹಂಗೆ ಕಸಕ್ಕೆ ಬರಂಗಿಲ್ಲ, ಬಾಮಿಸ್ಕೊಂಡಿರಲ್ಲ. ಆತು ಬಿಡು, ಹೇಳಿದ್ರೆ ಅಲ್ಲಿ ಕೇಳ್ತಿ. ಹೆಂಗಿದ್ರು ನಾಳೆ ಆಫೀಸ್ ಸೂಟಿ, ಇವತ್ತು ಆಫ್ ಡೇ, ಆಫೀಸ್ ವರ್ಕ್ ಮುಗ್ದೈತಿ. ಇವತ್ತು ಪಾರ್ವತಿಯವ್ರ ಊರಿಗೂ ಇಲ್ಲ, ಬೇಜಾರಾಗತ್ತೈತಿ ಬೇವ. ಇವತ್ತು ಹೋಗಿ ಆರಾಮ್ ನಾಳೆ ಸಂಜೆ ಮಕ್ಕ ಬರ್ತೀನಿ, ಇಲ್ಲ ಸೋಮವಾರ ಸೀದಾ ಅಲ್ಲೇ ರೆಡಿಯಾಗಿ ಆಫೀಸ್ಗೆ ಸೀದಾ ಹೋಗ್ಬಿಡ್ತೀನಿ. ಆಯ್ತಪ್ಪ, ಹಂಗೆ ಮಾಡು. ರೋಡ್ನಾಗ ಹುಷಾರಿ, ನಿಧಾನಕ್ಕೆ ಹೋಗು. ಶಾಂತಕ್ಕ, ನನ್ನ ಮಗ ಇನ್ನೂ ನೆಲ ಬಿಟ್ಟು ಮ್ಯಾಕೆ ಎದ್ದಿಲ್ಲ. ಆ ಮುಲಿಮನಿ ಗಂಗವನ ಮಗಳದಾಳಲ್ಲವ ಶ್ವೇತಾ, ಆ ಶ್ವೇತಗಿಲ್ಲ ಏನು ನೋಡ್ದ ನೋಡ, ಆ ಹುಡುಗಿನ ನನ್ನ ಮಗನ ನೋಡಿ ಅಲ್ಕಿಸಿತ್ತಂತ. ಏನು ಮಾಡ್ತಿ? ಅಲ್ಲೇ
ಇಷ್ಟು ಕಡೆ ಸಸಿ ಬರಾಕತ್ತಲ್ಲ ನಿನಗೆ. ಬ್ಯಾರಿ ಬಿಡು, ನಿನ್ ಮಗ ಹೆಣ್ಣು ಹುಡ್ಕ ಕಷ್ಟ ತಪ್ಸಾಕತ್ತಲ್ಲ. ಅಲ್ಲ ಮತ್ತೆ ಇನ್ನೇನು ಹೇಳ್ಬೇಕು ಶಾಂತಕ್ಕ, ಇದಕ್ಕೆ ನಗಬೇಕ ಬಿಡ್ಬೇಕ ಗೊತ್ತಾಗೋಲ್ತವ. ಅಲ್ಲ ಏನು ಏಟದ ನಿಮ್ಮ ಬಡಿ, ಇನ್ನು ಕಾಲೇಜ್ ಮೆಟ್ಲ ಹತ್ತಿಲ್ಲ, ಮ್ಯಾರಿ ಮ್ಯಾಮ್ ಮೀಸ್ ಬಂದಿಲ್ಲ, ಆಗಲೇ ಇಂಥರ ಆಡಿವ್ರು. ಏನು ಹೇಳ್ತೀವ, ಫೋನ ಶಾಂತಕ್ಕ, ಎಲ್ಲ ಫೋನಿನ ಪ್ರಭಾವ. ಈ ಫೋನ್ ಬಂದು ಎಲ್ಲ ಹಾಳಾಟಿ ವ್ಯವಹಾರ ಮಾಡಕತ್ತೈತಿ ನೋಡಟ್ಟೆ. ಯಪ್ಪ ದೇವ್ರೆ. ಅಲ್ಲ ಈಟದನವ ಆ ಶ್ವೇತವ ಆ ಹುಡುಗಿ ನೋಡಿ ಅವನ ಹಸ್ಬಂದಿದ್ದಂಗೆ ಇರ್ತೈತಿ. ಅದೇನು ನೋಡಿ ಗಂಟು ಬಿದ್ದಿತ್ತವ, ಮುಗಿತ್ ಬಿಡ. ಅವ್ರು ಗೊತ್ತಾನೆ ವಿಚಾರ ಇಲ್ಲ, ಹೋಗಿ ಹೇಳ್ಬೇಕಾಗೈತಿ. ಏನು ಮಾಡ್ತೀಯ ನೋಡವ, ನಿನ್ಗ ಬಿಟ್ಟಿದ್ದೆ. ಇದೇನು ದೊಡ್ಡ ವಿಚಾರ ಅಲ್ಲ, ಹೋಗಿ ಹೇಳಕ್ಕದು ಹೋಗ್ಬೇಡ. ಇವಾಗ ನಿನ್ನ ಮಗ ಹೇಳಿ ಇಲ್ಲ, ಹೇಳೋದಲ್ಲ ಇಕ್ಕರ್ಸಿನ್ನಾಕ. ಇಕ್ಕರ್ಸಿ ಏನ ಮರ್ಯಾದೆ ಓದು ಚಂದಾಗಿ ಇಂಥ ಬಿಡಿ ಇಂಥವಂತ ಹೇಳೇನಿ. ಏನದು ಏನು ಮಾತಾಡಕತ್ತೀರಿ? ಇವಕ್ಕಿ ಮಗ ತಮಣಿ ಲವ್ ಮಾಡ್ಕೊಂಡಾನಂತ. ಲವ್ ಮಾಡ್ಕೊಂಡಾನಂತ? ಎಲ್ಲಿ ಎಲ್ಲಿ ಆಡಕ್ಕೆ ಹೋಗಿ ಬಿದ್ದೆದ್ದು ಬಂದ ಏನ ಭಾಳ ನೋವಾಗೈತಿ. ಏನಾರ ಹೊಡೆದು ಗಿಡ್ದು ಬಿದ್ದತ್ತೆ ಹೆಂಗ? ಏವ ಗಂಡುಡ್ರೆ ಏವ ಭಾಳ ಹುಷಾರಾಗಿರ್ಬೇಕು. ಅಲ್ಲ ಅಲ್ಲ, ಲವ್ ಮಾಡ್ಕೊಂಡಾನಂತೆ. ಲವ್ ಭಾಳ ನೋವಾಗಿಲ್ಲ. ಏನ ಕಾಲ ಮೊಣಕಾಲದ ಕೆತ್ಕಿತ್ತೇತನ? ಅವ್ವ ಎಲ್ಲಿ ಬಿದ್ದಾನ ನೋಡಲ್ಲ, ಒಂದು ಚರಿಗೆ ನೀರಾರ ಹಾಕಿ ಬಾ. ಮೊದ್ಲ ಬರಬರಿ ಇಲ್ಲ ಗಾಳಿ, ಏನು ಎದ್ದಂತ ಎಳೆ ಹಾಕ್ಬೇಕು. ಹೋಗ್ಲಿ ಬಿಡ್ಲೆ ಗಿರ್ಜಿ, ಹೇಳು ಪೈಗಿಲ್ಲ ಒದ್ರಾಡಿ ಏನು ಕಿವಿ ಹೊಕ್ಕವ್. ನನಗೆ ಗಂಟ್ಲ ಮೊದ್ಲ ಕೆಮ್ಮೈತೆ, ಯಾಕ ಕೆಮ್ಮ ಬರಾಕತ್ ಬಿಟ್ಟತೆ ಇವ ಮಾತ್ನಾಗ ನಡ್ನಡಕ್ ಬರೇ. ಹೌದಣ್ಣ ಶಾಂತಕ್ಕ, ಹೋಲ್ಬಿಡು. ಅಂದಮ್ ಶಾಂತಕ್ಕ, ನನ್ನ ಮಗನ ಹಾಸ್ಟೆಲಿಗೆ ಹಾಕ್ಬೇಕಂತ ತೀರ್ಮಾನ ಮಾಡೇನೆ. ನೀವೇನು ಹಿಂಗಿದ್ರು ಓದವಲ್ಲ ಮಾಡವಲ್ಲ ಗೊತ್ತಾತ್ ನನಗೆ. ಅದಕ್ಕೆ ಹಾಸ್ಟೆಲಿಗೆ ಹಾಕಿದಾರ ಚಂದಾಗಿ ಓದ್ತಾನ ಅಂತ ಸುಮ್ಮನೆ ಹಾಸ್ಟೆಲ್ನಾಗ ಇಟ್ಬಿಡ್ಬೇಕಂತ ಮಾಡೇನಿ. ಚಂದಾಗಿ ಓದಿ ಒಂದು ಒಳ್ಳೆ ವಿದ್ಯಾವಂತ ಆಗಿ ಒಂದು ಏನಾರ ಒಂದು ಕೈಗೊಂದು ಕೆಲಸ ತೊಗೊಂಡು ಹೌದಾ ನಂಗೆ ಆದ್ನಂದ್ರೆ ಅಷ್ಟೇ ಸಾಕ ನನಗೆ. ಆದ್ರೆ ಅಷ್ಟೆಲ್ಲ ಓದ್ಸಕ್ಕೆ ರೊಕ್ಕಬೇಕಲ್ಲ ಶಾಂತಕ್ಕ. ನನ್ನ ಮಗ ನನ್ನ ಗಂಡು ದುಡಿತಾನ, ಒಂದು ಲೆಕ್ಕಕ್ಕೆ ಬರಾಕತ್ತೈತೆ ರೊಕ್ಕ. ಪೂರ ಮೊದಲೇ ನಂಗೆ ಇಲ್ಲಿ ಬಿಡ ಶಾಂತಕ್ಕ ಈಗ. ಆದರೂ ಈ ಸಾಲಿ ಫೀಜು ಅದು ಇದು ಮನೆ ನಡೆಸೋದು, ಸಣ್ಣ ಪುಟ್ಟ ಸಂಘ ಸಂತೆ, ಇವು ಸಾಲ ಇವು ಬಡ್ಡಿ ಕಟ್ಟೋದೇನು ಸ್ವಲ್ಪ ಐತೆನ. ಅಯ್ಯೋ ಅದು ಅಲ್ದ ಶಾಂತಕ್ಕ, ನಿಮ್ಮ ಹಳೆ ಒಂದು 2 ಲಕ್ಷ ರೂಪಾಯಿ ಕೊಡ್ಬೇಕು ನಾನು. ಮನೆ ಒತ್ತಿ ಹಾಕೊಳಕ್ಕೆ ನೋಡಿದ್ರೆ ಯಾರ್ಯಾರು ಸಿಗೋಲ್ರು. ಇರಲಿ ಗಡ್ಬಡಿ ಮಾಡ್ಕೋಬೇಡ. ಮನೆ ಒತ್ತಿ ಹಾಕಿ ಎಲ್ಲಿ ಹೋಗ್ಬೇಕಂತ ಮಾಡಿ? ಇನ್ನೆಲ್ಲಿ ಹೋಗೋದು? ಮನೆ ಒತ್ತಿ ಹಾಕಿ ಅವ್ರು ಬಂದಿರ್ತೇನೆ ಅಂದರು ಮನೆ ಖಾಲಿ ಮಾಡಬೇಕು. ಅಕಸ್ಮಾತ್ ಏನಾರ ಮತ್ತೆ ಅವರು ನೀವೇ ಇರ್ರಿ ಮನ್ಯಾಗ, ನಮ್ಗೆ ಒತ್ತಿ ಹಾಕಿರಲ್ಲ, ಇಂತಿಷ್ಟು ಟೈಮಿಗೆ ಬಿಡಿಸ್ಕೊಡ್ರಿ ಬೆಳಸಲು ಬಡ್ಡಿ ಸಮೇತ ಅಂದರು ಅಂದ್ರೆ ಚಲೋನ ಆಕತ್ತೆ. ಮಗನ ಇರ್ತೇನೆ ಅಂದರೆ ಏನು ಮಾಡೋದು ಹೇಳು? ಅಲ್ಲ ಬ್ಯಾಡ್ ತಡಿಯವ್ವ, ಈಗ ಒತ್ತಿ ಹಾಕಕ್ಕೆ ಹೋಗ್ಬೇಡ. ಇಲ್ಲ ಶಾಂತಕ್ಕ, ನಾನಂತರೂ ಮೊದಲು ನಿನ್ನ ಹಳ್ಯಾನ ರೊಕ್ಕ ಕೊಡ್ಬೇಕವ. ಪಾಪ ಅವ್ರು ಕೇಳಿಲ್ಲ ಬಿಡು. ಆದ್ರೆ ಒಂದು 2-3 ತಿಂಗಳದಾಗ ಕೊಡ್ತೇನೆ ಅಂತ ಹೇಳಿದ್ದೆ. 2 ತಿಂಗಳಾತೀಗ ಇನ್ನೂ ₹1 ಹೊಂದಿಸಿಲ್ಲ. ಪಾಪ ಅವರು ಕೇಳಿಲ್ಲ ಬಿಡು. ಹಂಗಂತೇಳಿ ಇಟ್ಕೊಂಡು ಕುಂದ್ರಬೇಕು. ನಾನು ಬೇಡವ, ನಾನು ಮೊದಲು ಹೊಂದಿಸ್ಕೊಡ್ತೇನೆ. ನೋಡು, ಜನ್ಮಕ್ಕೆ ತ್ರಾಸು ತೊಗೋಬೇಡ ಅಂತೇನೆ ನಾನು. ಯಾಕಂದ್ರೆ ₹1-2 ಅಲ್ಲ, ₹2 ಲಕ್ಷ ಹೊಂದಿಸ್ಕೊಡೋದೀಗ. ಯಾವುದು ಇದು ಎಲ್ಲ ಕುಡಿಸಿ ನಿನ್ನ ಕೈಯಲ್ಲಿ ನಿವಾಸಕ್ಕತ್ತೆ ಅಂತ ಹೆಂಗಾರ ಸಾಧ್ಯ ಮಾಡ್ಕೋಬೇಕಲ್ಲ ಶಾಂತಕ್ಕ. ಪುಣ್ಯಕ್ಕೆ ಈ ವರ್ಷ ಸಾಲಿ ಫೀಸ್ ಅಂತೂ ಕಟ್ಟಿ ಮುಗಿಸಿದ್ದೆ. ಸಾಲಿ ಫೀಸ್ ಏನಿಲ್ಲ ಕೊಡೋದು, ಏನು ಅದ್ರ ಮುಂದೆ ವರ್ಷದ ಮಟ್ಟ ಆ ಸಾಲಿ ಫೀಸು ಹೊಂದಿಸ್ಬೇಕು. ಇಂಗ್ಲೀಷ್ ಮೀಡಿಯಮ್ಗೆ ಯಾಕೆ ಓದ್ಸೋಕೆ ಆಗವಲ್ತ ಶಾಂತಕ್ಕ. ಈ ವರ್ಷ ಮುಗೀತಂದ್ರೆ ಬಿಡಿಸಿ ಏನು ಕನ್ನಡಕ್ಕೆ ಎಲ್ಲಾರ ಹಾಕ್ಬಿಡ್ತೇನೆ. ಹಂಗೆ ಮಾಡು. ಈ ಊರಾಗ ಒಂದು ಉಡಾಳು ಬೀಳ್ತಾವು, ಏನು ಮಾಡ್ಬೇಕನ್ನವ ಇವತ್ತಾಗ. ಸುಮ್ಮನೆ ಯಾರ ಮನೆ ಕಳ್ಸೋಕ್ಕೂ ಆಗಲ್ಲ, ಹಂಗೈತಿ. ಅಯ್ಯೋ ತಡಿವಾ, ಒಲಿ ಮ್ಯಾಗ ಒಂದು ಈಟು ಅನ್ನಕ್ಕಿಟ್ಟಿದ್ದೆ, ನೋಡ್ಬೇಕಂತಡಿ ಏನಾತ. ದಬ್ರಾಗ ಬೇರೆ ಇಟ್ಟನಿ.